ಚಿಕ್ಕೋಡಿ ಉಪ ವಿಭಾಗಾಧಿಕಾರಿಗಳಿಗೆ ಚಿಕ್ಕೋಡಿ ರಕ್ಷಣಾ ವೇದಿಕೆ ಇವರಿಂದ ಮನವಿ. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವೈದ್ಯರಿಗೆ ಕೆಲಸ ಮಾಡುತ್ತಿರುವ ಡಾಕ್ಟರ್ ವಿಜಯಲಕ್ಷ್ಮಿ ಮೊಸಳೆ ಇವರನ್ನ ಕೆಲಸದಿಂದ ವಜಾ ಮಾಡುವ ಕುರಿತು ತಮಗೆ ತಿಳಿಸುವುದೇನೆಂದರೆ, ಚಿಕ್ಕೋಡಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಕೆಲಸ ಮಾಡುತ್ತಿರುವ ಡಾಕ್ಟರ್ ವಿಜಯಲಕ್ಷ್ಮಿ ಮೊಸಳೆ ಇವರನ್ನ ಕೆಲಸದಿಂದ ತಕ್ಷಣ ವಜಾ ಮಾಡಬೇಕು. ಯಾಕೆಂದರೆ ಆಸ್ಪತ್ರೆಗೆ ಬಂದಂತಹ ಸಾರ್ವಜನಿಕರು ಹಾಗೂ ರೋಗಿಗಳಿಗೆ ಜೊತೆಗೆ ಸರಿಯಾಗಿ ಮಾತನಾಡದೆ, ಸರಿಯಾಗಿ ವರ್ತಿಸದೆ ಹಾಗೂ ಸರಿಯಾಗಿ ಚಿಕಿತ್ಸೆ ನೀಡದೆ ಬರೀ ಕಾಲಹರಣ ಮಾಡುತ್ತಿದ್ದಾರೆ ಮತ್ತು ಅದಲ್ಲದೆ ಸರಿಯಾಗಿ ಆಸ್ಪತ್ರೆ ಕೆಲಸಕ್ಕೆ ಬಾರದೆ ತಿಂಗಳ ಸಂಬಳಕ್ಕೆ ಮೀಸಲಾಗಿದ್ದಾರೆ. ಹಿಂದೆ ಕೂಡ ಒಬ್ಬ ಬಡ ಮಹಿಳೆ, ಅದರಲ್ಲಿ ಬಾಣಂತಿ ಆಸ್ಪತ್ರೆಗೆ ಡೆಲಿವರಿಗೆ ಬಂದಾಗ ಅವರಿಗೆ ಸರಿಯಾಗಿ ಚಿಕಿತ್ಸೆ ನೀಡದೆ ಬೇಜವಾಬ್ದಾರಿತನದಿಂದ ನಡೆದುಕೊಂಡಿರುವುದರಿಂದ ಆ ಬಾಣಂತಿ ಚಿಕಿತ್ಸೆ ಸಿಗದೆ ಸಾವನ್ನಪ್ಪಿದ್ದಾಳೆ. ಮತ್ತು ಫೆಬ್ರವರಿ 7ರಂದು ಚಿಕ್ಕೋಡಿ ತಾಲೂಕಿನ ಮುಗುಳಿ ಗ್ರಾಮದ ಬಡ ಹೆಣ್ಣು ಮಗಳು ಗರ್ಭಿಣಿ ಶ್ರುತಿ ರಾಜು ಬಡಿಗೇರ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು, ಆಸ್ಪತ್ರೆಯಲ್ಲಿ ಆಕೆಗೆ ಆಪರೇಷನ್ ಮಾಡಿದ ನಂತರ ಆಕೆ ಹೊಟ್ಟೆಯಲ್ಲಿ ಕಾಟನ್ ವೇಸ್ಟ್ ಹಾಗೂ ಬಟ್ಟೆ ತುಂಡು ಬಿಟ್ಟು ಹೊಲಿಗೆ ಹಾಕಿ ನಂತರ ಮನೆಗೆ ಕಳಿಸಿರುತ್ತಾರೆ. ಇಷ್ಟು ಬೇಜವಾಬ್ದಾರಿತನ ವೈದ್ಯರನ್ನ ತಕ್ಷಣ ವಜಾ ಮಾಡಬೇಕು ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಮೂಲಕ ವಿನಂತಿಸಿರುತ್ತಾರೆ. ಆಸ್ಪತ್ರೆಯಲ್ಲಿ ಸಾರ್ವಜನಿಕ ಹಾಗೂ ರೋಗಿಗಳಿಗೆ ಸರಿಯಾಗಿ ಮಾತನಾಡಿಸದೆ, ಸರಿಯಾಗಿ ವರ್ತಿಸದೆ ಹಾಗೂ ಸರಿಯಾಗಿ ಚಿಕಿತ್ಸೆ ನೀಡದೆ ಬರೀ ಕಾಲಹರಣ ಮಾಡುತ್ತಿದ್ದಾರೆ ಮತ್ತು ಅದಲ್ಲದೆ ಸರಿಯಾಗಿ ಆಸ್ಪತ್ರೆ ಕೆಲಸಕ್ಕೆ ಬಾರದೆ ತಿಂಗಳ ಸಂಬಳಕ್ಕೆ ಮೀಸಲಾಗಿದ್ದಾರೆ. ಅದಲ್ಲದೆ ಹಿಂದೆ ಕೂಡ ಒಬ್ಬ ಬಡ ಮಹಿಳೆ ಆಸ್ಪತ್ರೆಯಲ್ಲಿ ಅದರಲ್ಲೂ ಬಾಣಂತಿ ಆಸ್ಪತ್ರೆಗೆ ಡೆಲಿವರಿಗೆ ಬಂದಾಗ ಅವರಿಗೆ ಸರಿಯಾಗಿ ಚಿಕಿತ್ಸೆ ನೀಡದೆ ಬೇಜವಾಬ್ದಾರಿಯಿಂದ ನಡೆದುಕೊಳ್ಳುವುದರಿಂದ ಆ ಬಾಣಂತಿ ಮಹಿಳೆಗೆ ಚಿಕಿತ್ಸೆ ಸಿಗದೆ ಆ ಬಾಣಂತಿ ತಾಯಿ ಸಾವನ್ನಪ್ಪಿದ್ದಾಳೆ. ಮತ್ತು ಫೆಬ್ರವರಿ 7ರಂದು ಚಿಕ್ಕೋಡಿ ತಾಲೂಕಿನ ಮುಗುಳಿ ಗ್ರಾಮದ ಬಡ ಹೆಣ್ಣು ಮಗಳು ಗರ್ಭಿಣಿ ಶ್ರುತಿ ರಾಜು ಬಡಿಗೇರ್ ಆಸ್ಪತ್ರೆಯಲ್ಲಿ ದಾಖಲಾದಾಗ ಆಸ್ಪತ್ರೆಯಲ್ಲಿ ಆಕೆಗೆ ಆಪರೇಷನ್ ಮಾಡಿದ ನಂತರ ಆಕೆ ಹೊಟ್ಟೆಯಲ್ಲಿ ಕಾಟನ್ ವೇಸ್ಟ್ ಹಾಗೂ ತುಂಡು ಬಟ್ಟೆ ಬಿಟ್ಟು ಬಟ್ಟೆಯಲ್ಲಿ ಹೊಲಿಗೆ ಹಾಕಿ ನಂತರ ಮನೆಗೆ ಕಳಿಸಿರುತ್ತಾರೆ. ಇಷ್ಟು ಬೇಜವಾಬ್ದಾರಿಯಿಂದ ನಡೆದುಕೊಳ್ಳುತ್ತಿದ್ದಾರೆ. ವೈದ್ಯರನ್ನು ತಕ್ಷಣ ಕೆಲಸದಿಂದ ವಜಾ ಮಾಡಬೇಕೆಂದು ಇದಲ್ಲಿದ್ದರೆ ಮಾಡಬೇಕೆಂದು ಕೇಳ್ಕೊತೇವೆ. ಇಲ್ಲದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ದೊಡ್ಡ ಹೋರಾಟ ಮಾಡಬೇಕಾಗುತ್ತದೆ. ಅನೇಕ ವಸ್ತುಗಳನ್ನ ಹೊಟ್ಟೆಯಲ್ಲಿ ಬಿಟ್ಟು ಆಪರೇಷನ್ ಮಾಡಿ ಮನೆಗೆ ಕಳಿಸೋದ್ರಿಂದ ಇದನ್ನು ನಾವು ಖಂಡಿಸ್ತೀವಿ. ಇದು ಇವ್ರ ಜೊತೆ ಆಟ ಅವ್ರನ್ನ ವೈದ್ಯರನ್ನ ತಕ್ಷಣ ತೆಗೆದುಹಾಕಬೇಕು, ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕಂತ ನಾವು ಈ ಮನವಿ ಇವತ್ತು ಕೊಟ್ಟಿದ್ದೀವಿ. ಸರ್ಕಾರ ಆಗಲಿ ಈ ಭಾಗದ ಇಲಾಖೆ ಅಧಿಕಾರಿಗಳು ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕಂತ ಒತ್ತಾಯ ಮಾಡಿದ್ದೀವಿ. ಎಡವಟ್ಟು ಮಾಡ್ಕೋತಾ ಇದ್ದಾವೆ. ಆ ಕಾರಣಕ್ಕೆ ನಾವು ನಮ್ಮ ಸಂಘಟನೆಯಿಂದ ನಾವು ಉಗ್ರ ಹೋರಾಟ ಮಾಡಬೇಕು. ಯಾಕಂದ್ರೆ ಬಡ ಜನರಿಗೆ ಈ ಒಂದು ಹಾಸ್ಪಿಟ್ಲ್ ನಡೀತಾರೆ, ಯಾವುದೇ ಕಾರಣಕ್ಕೆ ಬರ್ತಾರೆ, ಇದನ್ನು ಪ್ರತಿಯೊಂದು ಇರ್ತಾರೆ ಮಾಡಾಕತ್ತಾರೆ. ಜನ ಹಾಸ್ಪಿಟ್ಲ್ ಹೋಗೋದಿಲ್ಲ ಮತ್ತು ಪ್ರತಿ ಜನಕ್ಕೂ ಗೊತ್ತಿತ್ತು, ಎಲ್ಲರಿಗೂ ಗೊತ್ತಿದ್ದು ಯಾವ ಕಾರಣಕ್ಕೆ ಇಡೋದ್ರ ಗೊತ್ತಿಲ್ಲ. ಮಣ್ಣಿನೂ ಕೂಡ ನಾವು ಮಣ್ಣಿಗೆ ಕೊಟ್ಟಿದ್ದು, ಮಣ್ಣಿಗೆ ಕೊಟ್ಟರು ಕೂಡ ಅವ್ರ ಮೇಲೆ ಸರಿಯಾಗಿ ಕ್ರಮ ಕೊಡ್ತಾ ಇಲ್ಲ. ಅವ್ರು ಈ ಸಲ ಅಲ್ಲಿ ಇರಬಾರ್ದು, ಯಾರು ಒಳ್ಳೆ ಕೆಲಸ ಮಾಡೋಂಥ ತಂದು ಇಡಬೇಕು. ಎಲ್ಲರೂ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಅಲ್ಲಿ ಸರಿಯಾಗಿ ಮಾಡ್ತಾ ಇಲ್ಲ, ಯಾರು ಅದಕ್ಕೆ ಆಗಬೇಕು. ಹೋರಾಟ ಮಾಡಬೇಕಂತ ನಾವು ಸಂಘಟನೆಯಿಂದ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮಾಡಬೇಕಂತ. ಈ ಸಂದರ್ಭದಲ್ಲಿ ಸಂಜೀವ್ ಬಡಿಗೇರ್ ಅಧ್ಯಕ್ಷರು, ಮೋಹನ್ ಪಾಟೀಲ್, ರಮೇಶ್ ದಂಗೇರ್, ಸಂತೋಷ್ ಪೂಜಾರಿ, ಸಚಿನ್ ದೊಡ್ಮನಿ, ಅಮೂಲ್ ನಾವಿ, ರುದ್ರಯ್ಯ ಹಿರೇಮಠ್, ರಫೀಕ್ ಪಠಾಣ್, ಶಂಕರ್ ಡಾಂಗೇರ್, ರಮೇಶ್ ಪಾಟೀಲ್, ಅಪಸಾಬ್ ಹಿರೇಕೋಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.